ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಖಾತೆ ಕ್ಯಾತೆ ತೀವ್ರವಾಗಿ ಕಾವೇರ್ತಾ ಇದೆ. ಈವರೆಗೆ ನಡೀತಾ ಇದ್ದಂತಹ ಫೈಟು ಈಗ ದೆಹಲಿ ಅಂಗಳಕ್ಕೆ ಬೀಳ್ತಾ ಇದೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಯಾತ್ರೆಯನ್ನ ಬೆಳೆಸ್ತಾ ಇದ್ದಾರೆ. ಖಾತೆಗಳ ಹಂಚಿಕೆ ಫೈನಲ್ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳಕ್ಕೆ ಖಾತೆ ಕ್ಯಾತೆ ಈಗ ತೆರಳಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಖಾತೆ ಹಂಚಿಕೆ ಆಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಭಾವಿ ಖಾತೆಗಳಿಗೆ ಮಂತ್ರಿಗಳು ಭಾರಿ ಲಾಭಿ ಮಾಡ್ತಾ ಇದ್ದಾರೆ. ಯಾವ ಮಂತ್ರಿಗೆ ಯಾವ ಖಾತೆಗಳು ಅನ್ನುವಂತಹ ಟೆನ್ಷನ್ ಈಗ ಜಾಸ್ತಿ ಆಗ್ತಾ ಇದೆ. ಮಂತ್ರಿಗಳಲ್ಲಿ ಈ ಟೆನ್ಷನ್ ತೀವ್ರವಾಗ್ತಾ ಇದೆ. ಈಗ ಯಾರಿಗೆ ಯಾವ ಖಾತೆ ಸಿಗುತ್ತೋ ಏನೋ, ಯಾವ ಖಾತೆ ಕೊಡ್ತಾರೋ ಏನೋ. ಪ್ರಬಲವಾಗಿರೋ ಖಾತೆಗಳು ನಮಗೆ ಬರಬೇಕು ಅಂತ ಎಲ್ಲರೂ ಕೂಡ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಈವರೆಗೆ ಕೇವಲ ಮಂತ್ರಿಗಿರಿಗಾಗಿ ಮಾತ್ರ ಫೈಟ್ ಆರಂಭ ಆಗಿತ್ತು. ಇನ್ನು ಮುಂದೆ ಈಗ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಶುರುವಾಗುವಂತಹ ಸಾಧ್ಯತೆ ಇದೆ. ಇನ್ನು ಖಾತೆ ವಿಚಾರಕ್ಕೂ ಕೂಡ ತೀವ್ರವಾಗಿ ಫೈಟ್ ಆರಂಭ ಆಗೋ ಸಾಧ್ಯತೆ ಇದೆ. ಇನ್ನು ಹಿರಿಯ ಶಾಸಕರ ಅಸಮಾಧಾನಕ್ಕೆ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅವರನ್ನ ಸಮಾಧಾನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಂದೆ ಗಂಭೀರ ಚರ್ಚೆಯನ್ನ ಮಾಡಲಿದೆ ಮುಂದಿನ ದಿನಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಒಂದು ವಾರದಲ್ಲೇ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಬದಲಾವಣೆಗಳಾಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟವನ್ನ ಹೊಸ ಮಂತ್ರಿಗಳು ಏನಾದರೂ ಸೇರ್ಪಡೆ ಆಗ್ತಾರಾ? ಕೃಷ್ಣಪ್ಪ ದೇಶಪಾಂಡೆಗೆ ಮಂತ್ರಿಗಿರಿ ಫಿಕ್ಸ್. ಹಾಗಾದ್ರೆ ಬಾಲಕೃಷ್ಣ ನಾಗೇಂದ್ರ ರಾಜೀನಾಮೆ ಏನಾದರೂ ಕೊಡ್ತಾರಾ? ನೋಡಿ, ಈ ಬಗ್ಗೆ ಬಿಜೆಪಿ ಕೂಡ ತೀವ್ರವಾಗಿ ಒತ್ತಡವನ್ನು ಹೇರ್ತಾ ಇತ್ತು. ಇದನ್ನ ತಮ್ಮ ರಾಜಕೀಯ ಅಸ್ತ್ರವನ್ನಾಗಿ ಬಳಕೆ ಕೂಡ ಮಾಡಿಕೊಳ್ತಾ ಇದ್ರು. ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಹಾಗೂ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳೋ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಮಗಳಿಗಾಗಿ ಮಂತ್ರಿಗಿರಿಯನ್ನ ಕೃಷ್ಣಪ್ಪ ಅವರು ಏನಾದರೂ ತ್ಯಾಗ ಮಾಡ್ತಾರಾ? ಮಂತ್ರಿಗಿರಿ ಕನಸನ್ನ KGF ಶಾಸಕಿ ಕಾಣ್ತಾ ಇದ್ದಾರೆ. ರೂಪಕಲಾ ಶಶಿಧರ್ ತಂದೆ ಸಚಿವ ಮುನಿಯಪ್ಪ, ಕೋಲಾರದ KGF ಶಾಸಕಿ ರೂಪಕಲಾ ಶಶಿಧರ್ ಅವರು ಸಚಿವೆ ಆಗೋ ಕನಸನ್ನ ಕಾಣ್ತಾ ಇದ್ದಾರೆ. ಶಾಸಕಿ ಅನ್ನಪೂರ್ಣಗಾಗಿ ನಾಗೇಂದ್ರ ಅವರು ತ್ಯಾಗ ಮಾಡ್ತಾರ? ಸಂಡೂರು ಶಾಸಕಿ ಸಂಸದ ತುಕಾರಾಂ ಪತ್ನಿ ಅನ್ನಪೂರ್ಣ ಪ್ರಾದೇಶಿಕ ಅಸಮತೋಲನ ಸರಿ ಮಾಡ್ತಾರ ಸಿಎಂ ಅವರು? ವರ್ಕೌಟ್ ಆಗುತ್ತಾ ಡಿಕೆ ಶಿವಕುಮಾರ್ ಅವರ ಹೊಸ ತಂತ್ರಗಾರಿಕೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಒಂದೆಡೆ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ಕೆಲವರು, ಮತ್ತೊಂದೆಡೆ ತಮ್ಮ ಪುತ್ರಿಯರಿಗೆ ಅಥವಾ ತಮಗೆ ಆಪ್ತರು ಯಾರಿದ್ದಾರೆ, ತಮಗೆ ಬೇಕಾದಂಥವ್ರು ಯಾರಿದ್ದಾರೆ ಅಂಥವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಅದಕ್ಕೂ ಕೂಡ ಕಸರತ್ತು ನಡೀತಾ ಇದೆ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರು ಇದನ್ನು ಯಾವ ರೀತಿಯಾಗಿ ಪರಿಹರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ನಾಳೆ ದೆಹಲಿಗೆ ತೆರಳುತ್ತಾರೆ ಡಿಕೆ ಶಿವಕುಮಾರ್ ಅವರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಯಾಕಂದರೆ ಈವರೆಗೆ ಸಚಿವ ಸ್ಥಾನಕ್ಕಾಗಿ ಫೈಟ್ ನಡೀತಾ ಇತ್ತು, ಅಸಮಾಧಾನ ತೀವ್ರವಾಗಿ ಭುಗಿಲೆದ್ದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆಯಲ್ಲಿ ಇವರನ್ನು ಸಮಾಧಾನ ಮಾಡೋದಕ್ಕೆ ಅಂತ ಸಾಕಷ್ಟು ಕಸರತ್ತುಗಳು ಕೂಡ ನಡೀತು. ಯಾರ್ಯಾರು ಅಸಮಾಧಾನಗೊಂಡಿದ್ರು ಹಿರಿಯ ಶಾಸಕರು ಅವರನ್ನು ಸಮಾಧಾನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು. ಖುದ್ದು ತಾವೇ ಭೇಟಿಯಾಗಿ ಅವರ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಈಗ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈವರೆಗೆ ಸಚಿವ ಸ್ಥಾನಕ್ಕಾಗಿ ಫೈಟ್ ನಡೀತಾ ಇತ್ತು, ಈಗ ಖಾತೆ ಹಂಚಿಕೆಗಾಗಿ ಕೂಡ ಫೈಟ್ ನಡೆಯೋ ಸಾಧ್ಯತೆಗಳು ಏನಾದರೂ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಹೌದು, ಇನ್ನೂವರೆಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ ಸಾಕಷ್ಟು ಹೆಚ್ಚು ಗೊಂದಲಕ್ಕೆ ಕಾರಣ ಆಗಿರೋವಂಥದ್ದು. ಅದರ ಬಗ್ಗೆಯೂ ಕೂಡ ಫೈಟನ್ನು ಇರುತ್ತೆ. ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂದರೆ ಇನ್ನೂ ಒಂದಷ್ಟು ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂಬುದು ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿದೆ. ಒಂದಷ್ಟು ಖಾತೆಗಳು ಆಗಿರ್ಬೋದು ಮತ್ತು ಅದೇ ರೀತಿಯಾದಂಥ ಸಚಿವ ಸ್ಥಾನಗಳೇ ಬದಲಾವಣೆ ಆಗಿ ಬೇರೆಯವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಎಂಬ ಚರ್ಚೆ ಬಹುದೊಡ್ಡವಾಗಿ ಕಾಂಗ್ರೆಸ್ನಲ್ಲಿ ಕೇಳಿಬರ್ತಿದೆ. ಇದು ಕೂಡ ಹೈಕಮಾಂಡ್ ಮತ್ತು CMಗೂ ಕೂಡ ಸಾಕಷ್ಟು ತಲೆನೋವು ಮತ್ತು ಕಾಂಗ್ರೆಸ್ನ ಸಾಕಷ್ಟು ಗೊಂದಲಕ್ಕೆ ಕೂಡ ಇದು ಕಾರಣ
ಆಗ್ತಾ ಇರೋದು. ಇನ್ನೊಂದು ಕಡೆ 3-4 ದಿನ ಆದರೂ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇಲ್ಲಿವರೆಗೂ ಕೂಡ ಯಾರಿಗೆ ಯಾವ ಖಾತೆ ಎಂಬ ಚರ್ಚೆ ಕೂಡ ಇನ್ನೂ ಆಗಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಅದು ಆಗಬೇಕಾಗಿದೆ. ಅದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಜಗ್ಗಾಟ ನಡೀತಾ ಇರುವಂಥದ್ದು. ಯಾಕೆಂದರೆ ಎಲ್ಲರೂ ಕೂಡ ಪ್ರಬಲ ಖಾತೆ ಮೇಲೆ ಕಣ್ಣನ್ನು ಇಟ್ಟಿರುವಂಥದ್ದು. ಪ್ರಮುಖವಾಗಿ ಈ ಸದ್ಯಕ್ಕೆ ಈಗಿರುವಂಥದ್ದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ರು ಕೂಡ ಬಸವರಾಜ ರಾಯರೆಡ್ಡಿ ಅವರು ಕೂಡ ತಮಗೆ ಹಣಕಾಸಿನ ಇಲಾಖೆ ಬೇಕು ಅಂತ ಕೂಡ ಪಟ್ಟನ್ನು ಹಿಡಿದಿರೋದು. ಅಂದರೆ ಬೇಕಾದ್ರೆ ಡಿ ಕೆ ಶಿ ಅವರು ಬಜೆಟನ್ನು ಮಂಡಿಸಲಿ, ಬಟ್ ಆ ಖಾತೆ ನನಗೆ ಬೇಕು ಅಂತ ಕೂಡ ಅವರು ಸಾಕಷ್ಟು ವಾದವನ್ನು ಮತ್ತು ಅದೇ ರೀತಿ ಸಿ ಎಂ ಬಳಿ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಈ ಹಿಂದೆ ಸಿ ಎಂ ಆಗಿದ್ದಂಥ ಸಿದ್ದರಾಮಯ್ಯರಿಗೆ ಆರ್ಥಿಕ ಸಲಹೆಗಾರಾಗಿ ಕೂಡ ಕೆಲಸ ಮಾಡಿದ್ರು. ಹೀಗಾಗಿ ಆ ಖಾತೆಯನ್ನೇ ಬೇಕು ಅಂತ ಕೂಡ ಅವರು ಪಟ್ಟನ್ನು ಹಿಡಿದಿರುವಂಥದ್ದು. ಇನ್ನೊಂದು ಕಡೆ ಮುನಿಯಪ್ಪ ಅವರು ಕೂಡ ಎಲ್ಲೋ ಒಂದು ಕಡೆ ಅವರ ಸಚಿವ ಸ್ಥಾನ ಕೆಳಗಿಳಿಸ್ತಾರೆ ಎಂಬ ಚರ್ಚೆ ಇದ್ರೂ ಕೂಡ ಸದ್ಯಕ್ಕೆ ಆ ವಿಚಾರವಾಗಿ ರಿಯಾಕ್ಟ್ ಮಾಡಿರುವಂತಹ ಮುನಿಯಪ್ಪ ಅವರು ಕೂಡ ನನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಯಲ್ಲ, ನನಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡಿ ಅಂತ ಕೂಡ ಒತ್ತಾಯ ಮಾಡಿದ್ದೇನೆ. ಅದರ ಬಗ್ಗೆ ಕೂಡ ಖಾತೆ ಬದಲಾವಣೆ ಆಗುವ ಸಾಧ್ಯತೆ ಇರಬಹುದು ಅಂತ ಕೂಡ ಮುನಿಯಪ್ಪ ಹೇಳಿರುವಂಥದ್ದು. ಎಲ್ಲ ಒಂದು ಕಡೆ ಸಾಕಷ್ಟು ವಿಚಾರಗಳ ಬಗ್ಗೆ ಇನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಕೈಗೊಂಡಿಲ್ಲ. ನಾಳೆ ಬೆಳಿಗ್ಗೆ ಅಥವಾ ನಾಳೆ ಸಂಜೆ ಕೂಡ ಸಿ ಎಂ ಆಗಿರುವಂತಹ ಡಿ ಕೆ ಶಿ ಅವರು ದೆಹಲಿಗೆ ಹೋಗುವ ಸಾಧ್ಯತೆ ಇರುವಂಥದ್ದು. ಒಂದು ಕಡೆ ಎಂ ಕೃಷ್ಣಪ್ಪ ಅವರು ಕೂಡ ಸಚಿವ ಸ್ಥಾನ ಬೇಕೇ ಬೇಕನ್ನೋ ಪಟ್ಟನ್ನು ಇಡ್ತಿರುವಂಥದ್ದು. ಅವ್ರನ್ನ ಮನವೊಲಿಸುವ ಪ್ರಯತ್ನ ಸುರ್ಜೇವಾಲಾ ಕಡೆಯಿಂದ ಕೂಡ ಆಗಿದೆ, ಸಿ ಎಂ ಆಗಿರುವಂಥ ಡಿ ಕೆ ಶಿ ಕಡೆಯಿಂದ ಆಗಿದ್ರು ಕೂಡ ಅವರಿಲ್ಲ, ನನಗೆ ಖಾತೆಯನ್ನು ಬೇಕೇ ಬೇಕು, ಏನಾದರೂ ಮಾಡಿ ನನಗೆ ಖಾತೆ ಬೇಕು ಅಷ್ಟೇ ಅಂತ ಕೂಡ ನೇರವಾಗಿ ಈಗ ಸಿ ಎಂ ಅವ್ರಿಗೂ ಮತ್ತು ಸುರ್ಜೇವಾಲಾ ಅವ್ರಿಗೆ ಹೇಳಿರೋದ್ರಿಂದ ಅದ್ರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಜೊತೆ ಮತ್ತು ಖರ್ಗೆ ಜೊತೆ ನಾಳೆ ಏನು ಹೋಗ್ತಿದ್ದಾರೆ ಸಿ ಎಂ ಆಗಿರುವಂಥ ಡಿ ಕೆ ಶಿ ಅವರು ಕೂಡ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಪ್ರಮುಖವಾಗಿ ಈಗಾಗಲೇ ಎಂ ಕೃಷ್ಣಪ್ಪ ಅವರ ಮಗ ಪ್ರಿಯಕೃಷ್ಣ ಅವರು ಕೂಡ ದೆಹಲಿಗೆ ಹೋಗಿರೋದ್ರಿಂದ ಮತ್ತಷ್ಟು ಮಹತ್ವನ ಪಡ್ಕೊಂಡಿದೆ. ನಾಳೆ ಏನಾದರೂ ಸಿ ಎಂ ಹೋದ್ರೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗುವಂಥದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಫಿಕ್ಸ್ ಆಗುತ್ತಾ? ಹಾಗಾದ್ರೆ ಶಾಸಕ ಲೇಔಟ್ ಕೃಷ್ಣಪ್ಪಗೆ ಮಂತ್ರಿಗಿರಿ ಏನಾದ್ರೂ ಸಿಗುತ್ತಾ? ಸುಳಿವು ನೀಡಿದ್ರ ಸಿಎಂ ಡಿ ಕೆ ಶಿವಕುಮಾರ್. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಫಿಕ್ಸ್ ಆಗುತ್ತಾ? ಶಾಸಕ ಲೇಔಟ್ ಕೃಷ್ಣಪ್ಪಗೆ ಸಿಗುತ್ತಾ ಮಂತ್ರಿಗಿರಿ ಪಟ್ಟ? ಸುಳಿವು ನೀಡಿದ್ರ ಸಿಎಂ ಡಿ ಕೆ ಶಿವಕುಮಾರ್. ಕೃಷ್ಣಪ್ಪ ಅವರು ಸೀನಿಯರ್ ಶಾಸಕರು, ಸಚಿವ ಸ್ಥಾನ ಕೇಳ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಸುಳಿವು ಕೊಟ್ರ ಸಿಎಂ ಡಿ ಕೆ ಶಿವಕುಮಾರ್. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಫಿಕ್ಸ್ ಹಾಗಾದ್ರೆ, ಯಾಕಂದ್ರೆ ಈಗಾಗಲೇ 19 ಜನ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಆದ್ರೆ ಈಗ ಅಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಕೆಲವರು ಇನ್ ಆಗ್ತಿದ್ದಾರೆ, ಕೆಲವರು ಔಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಎಂ ಕೃಷ್ಣಪ್ಪ ಅವರು ಕೇಳಿದ್ರು, ನಾನು ನಿಷ್ಠಾವಂತ ಪ್ರಭಾವಿ ರಾಜಕಾರಣಿ, ನಾನು ಹಿರಿಯರಿದ್ದೀನಿ, ನನಗೆ ಬೇಕೇ ಬೇಕು ಸ್ಥಾನ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಅವರ ಪಟ್ಟಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಸಮ್ಮತಿಯನ್ನ ಕೊಟ್ರ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಮಾತಲ್ಲಿ ಹಾಗೆ ಅನಿಸ್ತಾ ಇತ್ತು. ಸೊ ಡಿ ಕೆ ಶಿವಕುಮಾರ್ ಅವರು ಎಂ ಕೃಷ್ಣಪ್ಪ ಅವರ ಬಗ್ಗೆ ಏನ್ ಹೇಳಿದ್ರು ನೋಡ್ಕೊಂಬನ್ನಿ. ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಅಧಿವೇಶನಕ್ಕೆ ತಯಾರಿ ನಡೆಸ್ಕೊಳ್ತಾರೆ ಸಚಿವರು ಇಲಾಖಾವಾರು. ಹಲೋ ಸರ್, ಅಫಿಷಿಯಲ್ ಅಜೆಂಡಾ ಒಂದೇ ಆಗುತ್ತೆ. ನೆಕ್ಸ್ಟ್ 2025ಗೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂದ್ರೆ ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಿ. ಅಧಿವೇಶನಕ್ಕೆ ತಯಾರಿ ನಡೆಸ್ಕೊಳ್ತಾರೆ ಸಚಿವರು ಇಲಾಖಾವಾರು. ಹಲೋ ಸರ್, ಅಫಿಷಿಯಲ್ ಅಜೆಂಡಾ ಒಂದೇ ಆಗುತ್ತೆ. ನೆಕ್ಸ್ಟ್ 2025ಗೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂದ್ರೆ ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಿ. ಅಧಿವೇಶನಕ್ಕೆ ತಯಾರಿ ನಡೆಸ್ಕೊಳ್ತಾರೆ ಸಚಿವರು ಇಲಾಖಾವಾರು. ಹಲೋ ಸರ್. ಇನ್ನು ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿಗಿರಿ ಸಿಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ರೆ, ಮತ್ತೊಂದು ಕಡೆ ಬಾಲಕೃಷ್ಣ ಅವರು ತ್ಯಾಗದ ಮಾತನಾಡಿದ್ದಾರೆ. ನಾನು ಪಕ್ಷಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಲೇಔಟ್ ಕೃಷ್ಣಪ್ಪಗಾಗಿ, ಎಂ ಕೃಷ್ಣಪ್ಪಗಾಗಿ ಈಗ ತ್ಯಾಗಕ್ಕೆ ಮುಂದಾಗ್ತಾ ಇದ್ದಾರಾ ಬಾಲಕೃಷ್ಣ ಅವರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಲೇಔಟ್ ಕೃಷ್ಣಪ್ಪಗಾಗಿ ಮಂತ್ರಿಗಿರಿಯನ್ನ ಬಿಟ್ಕೊಡ್ತಾರ? ಬೆಂಗಳೂರಿನ ವಿಜಯನಗರ ಶಾಸಕರಿಗೆ ಮಂತ್ರಿಗಿರಿ ಸಿಗತ್ತಾ? ಹಾಗಾದ್ರೆ
ಅತೃಪ್ತರನ್ನ ಸಮಾಧಾನ ಪಡಿಸೋದಕ್ಕೆ ರಾಜಿ ಸೂತ್ರವನ್ನ ಏನಾದರೂ ಅನುಸರಿಸ್ತಾ ಇದೆಯಾ ಹೈಕಮಾಂಡು? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದೀಗ ಯಾರು ಅತೃಪ್ತರಿದ್ದಾರೆ ಅವರನ್ನ ರಾಜಿ ಸೂತ್ರದ ಮೂಲಕವಾಗಿ ಸಮಾಧಾನ ಪಡಿಸೋದಕ್ಕೆ ಏನಾದರೂ ಪ್ಲಾನ್ ರೂಪಿಸಿದಾರಾ? ಬೆಂಗಳೂರಿನ ವಿಜಯನಗರ ಶಾಸಕರಿಗೆ ಮಂತ್ರಿಗಿರಿ ಸಿಗತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಬಾಲಕೃಷ್ಣ ಅವರು ಇಲ್ಲ, ನಾನು ಏನು ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧ, ಪಕ್ಷ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇದ್ದೀನಿ, ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ನಾನು ನಡ್ಕೊಳ್ತೀನಿ ಅಂತ ಅವ್ರು ಹೇಳುತ್ತಾ ಇದ್ದಾರೆ. ಇನ್ನು ಸಿಎಂ ಆಪ್ತ ಮಂತ್ರಿಗೆ ಮಂತ್ರಿಗಿರಿ ಕೈ ಜಾರತ್ತಾ? ಹಾಗಾದ್ರೆ ಕುರ್ಚಿ ತ್ಯಾಗವನ್ನ ಮಾಡ್ತಾರಾ ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರು? ಒಬ್ಬರನ್ನ ಸಮಾಧಾನ ಮಾಡೋದಕ್ಕೆ ತ್ಯಾಗದ ಅಸ್ತ್ರವನ್ನ ಅವರು ಪ್ರಯೋಗ ಮಾಡ್ತಾ ಇದ್ದಾರಾ? ಲೇಔಟ್ ಕೃಷ್ಣಪ್ಪಗೆ ಸಿಗತ್ತಾ ಮಂತ್ರಿಗಿರಿ? ವಿಜಯನಗರ ಶಾಸಕರಿಗೆ ಕುರ್ಚಿ ಬಿಡ್ತಾರಾ HCB ಅವರು? ಭಾರಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಬೆಳವಣಿಗೆ. ನೋಡಿ, ಪಕ್ಷದಲ್ಲಿ ಅಸಮಾಧಾನ ತೀವ್ರವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ನಮಗೂ ಕೂಡ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಬೇಡಿಕೆಯನ್ನು ಇಡ್ತಾ ಇದ್ರು. ಆದರೆ ಈ ನಡುವೆ ಹೇಗಪ್ಪ ಇದನ್ನು ಸಮಾಧಾನ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನೋ ಒಂದು ಚರ್ಚೆಗಳು ಕೂಡ ಆರಂಭ ಆಗಿತ್ತು. ಆ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ಈಗ ಬಾಲಕೃಷ್ಣ ಅವರು ನಾನು ಕುರ್ಚಿ ಬಿಡೋದಕ್ಕೆ ಸಿದ್ಧ, ನಾನು ತ್ಯಾಗ ಮಾಡೋದಕ್ಕೆ ಸಿದ್ಧ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ನನಗೆ ನಿಗಮ ಮಂಡಳಿ ಬೇಡವೇ ಬೇಡ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಎಂ ಕೃಷ್ಣಪ್ಪ ಅವರು ಖಡಕ್ಕಾಗಿ ವಾರ್ನಿಂಗ್ ಮಾಡಿದ್ದಾರೆ. ನಿಗಮ ಮಂಡಳಿ ತಗೊಳ್ಳಿ ಅನ್ನುವಂತಹ ಧೈರ್ಯ ಯಾರಿಗಿದೆ? ನನಗೆ ಹೇಳುವಂತಹ ಧೈರ್ಯ ಕಾಂಗ್ರೆಸ್ನಲ್ಲಿ ಯಾರಿಗಿದೆ? ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೃಷ್ಣಪ್ಪ ಅವರು ಸೆಡ್ ಹೊಡೆದಿದ್ದಾರೆ. ಇನ್ನು ಕೃಷ್ಣಪ್ಪ ಅವರು ತಮ್ಮ ಹೈಕಮಾಂಡ್ಗೆ ಸೆಡ್ ಹೊಡೆದಿದ್ದಾರೆ. ನನಗೆ ಹೇಳೋರು ಯಾರಿದಾರ್ರಿ? ನಾನಾಗೆ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಹೈಕಮಾಂಡ್ಗೆ ಕೃಷ್ಣಪ್ಪ ಅವರು ಸೆಡ್ ಹೊಡೆದಿದ್ದಾರೆ ಈಗ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ನೋಡಬೇಕಾಗತ್ತೆ. ಇನ್ನು ಈ ಬಗ್ಗೆ ಸಚಿವ ಮಾಗಡಿ ಬಾಲಕೃಷ್ಣ ಹಾಗೂ ಲೇಔಟ್ ಕೃಷ್ಣಪ್ಪ ಅವರೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ಅವರು ಎಕ್ಸ್ಕ್ಲೂಸಿವ್ ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ರು ಅವರು ಕೇಳಿ. ಸ್ಥಾನ ಹಂಚಿಕೆ ಆಗಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಮುಂದುವರಿಯುವಂಥದ್ದು. ಸಿಎಂ ಇಂದ ಸುರ್ಜೇವಾಲಿಂದ ಕೂಡ ಮನವೊಲಿಸುವ ಪ್ರಯತ್ನ ಆಗ್ತಾ ಇರೋದು. ಪ್ರಮುಖವಾಗಿ ಬೆಂಗಳೂರಿನ ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿರೋದು. ನೇರವಾಗಿ ಸಿಎಂ ಮತ್ತು ಸುರ್ಜೇವಾಲ ಅವರು ಬಂದರೂ ಕೂಡ ಒಂದಷ್ಟು ಅಸಮಾಧಾನ ಮುಂದುವರೆದಿದೆ ಎಂಬುದು ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಎಂ ಕೃಷ್ಣಪ್ಪ ನಮ್ಮ ಜೊತೆ ಇರುವಂಥದ್ದು. ಸರ್, ನಿಮ್ಮ ಮನೆಗೆ ಸಿಎಂ ಅವರು ಬಂದಿದ್ರು, ಸುರ್ಜೇವಾಲ ಬಂದಿದ್ರು, BK ಹರಿಪ್ರಸಾದ್ ಅವರು ಬಂದಿದ್ರು, ಎಲ್ಲರೂ ಬಂದಿದ್ರು, ಏನೆಲ್ಲ ಚರ್ಚೆ ಆಯಿತು ಸರ್? ಇಲ್ಲ, ಏನು ಚರ್ಚೆ ಆಯಿತು? ನಾನು ಮೊನ್ನೆನೇ ಹೇಳಿದ್ದೀನಿ, ಎಲ್ಲ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು. ಮಿಸ್ಟೇಕ್ ಆಗಿದ್ರೆ ಸರ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಸರ್, ಸಚಿವ ಸ್ಥಾನ ತಮ್ಗೆ ತಪ್ಪೋದಕ್ಕೆ ಏನು ಕಾರಣ? ಯಾಕೆಂದ್ರೆ ಈಗ ನೀವು ಎಲ್ಲದರಲ್ಲೂ ಸಮರ್ಥರಿದ್ದೀರಾ, ನಿಮ್ಗೆ ಯಾಕೆ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ. ಇಲ್ಲ, ನನಗೂ ಅದೇನೇ, ನನಗೆ ಎಲ್ಲ ಎಲ್ಲರಿಗೂ ಅದೇ ಆಗಿರೋದು, ಮನಸ್ಸಿಗೆ ನೋವಾಗಿರೋದು. ಯಾಕೆ ಅಂದರೆ ಸಚಿವ ಸ್ಥಾನ ತಪ್ಪೋಕ್ಕೆ ನಾವೇನು ತಪ್ಪು ಮಾಡಿದ್ದೀವಿ? ಈ ಆಗಿದಾರಲ್ಲ ಮಂತ್ರಿಗಳು, ಅವರೆಲ್ಲರಿಗಿನ ಯಾವುದಾದ್ರಲ್ಲಾದರೂ ಕಡಿಮೆ ಇದ್ದೀವಾ? ಅಥವಾ ಏನಾದರೂ ಭ್ರಷ್ಟಾಚಾರ ಮಾಡಿದ್ದೀವಾ? ಏನು ಅನ್ಯಾಯ ಮಾಡಿದ್ದೀವಿ? ನಾನು 4-5 ಸರ್ತಿ ಶಾಸಕ. ಅಷ್ಟಕ್ಕೆ ಅವ್ರು ಕೇಳಿಕೊಂಡ್ರು ನಮ್ಮ SM ಕೃಷ್ಣ ಅವರು ಅಂತ. ಲಾಸ್ಟ್ ಡೇ ನಾನು ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ನಿಂತ್ಕೊಂಡು ಕಡಿಮೆ ಅಂತರದಲ್ಲಿ ಸೋತಿದ್ದೆ, ಗೊತ್ತಾಯ್ತಿನಪ್ಪ. ಪಕ್ಷಕ್ಕೋಸ್ಕರ, ಪಕ್ಷ ಹೇಳ್ತು ಅಂತ ಮಾಡಿದ್ದು. ಜೊತೆಯಲ್ಲಿ ಪ್ರಿಯಕೃಷ್ಣ ನಿಮಗೆಲ್ಲ ಗೊತ್ತು, 25 ವರ್ಷಕ್ಕೆ 20 ಸೀಟ್ ಸೋತಿದ್ದಂಥ ಕಾಂಗ್ರೆಸ್ಗೆ ಈ ಒಂದೇ ಒಂದು ಸೀಟ್ ಗೆಲ್ಲಿಸಿದ್ದು ಯಾರೋ? ಪ್ರಿಯಕೃಷ್ಣ. ಕಾಂಗ್ರೆಸ್ಗೆ ಬೂಸ್ಟಪ್ ಆಯಿತು ನೆಕ್ಸ್ಟ್ ಇದಕ್ಕೆ. ಅಷ್ಟೆಲ್ಲ ನಾವು ಪ್ರಿಯಕೃಷ್ಣ ಅಷ್ಟು ಸೀನಿಯರ್ ಆಗಿ ಯಾವುದೋ ಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಂಡು ಗೆದ್ದು ಬಂದು ತೋರಿಸಿದೆ. ಇಷ್ಟೆಲ್ಲ ನಾವು ಮೆರಿಟ್ ಇದ್ದು, ಇಷ್ಟೆಲ್ಲ ನಾವು ನಮ್ಮ ಸ್ವಂತ ಇದರಿಂದ, ಶಕ್ತಿಯಿಂದ, ಸಾಮರ್ಥ್ಯದಿಂದ ನಾವೆಲ್ಲ ನಮ್ಮ ಸ್ವಂತ ಶಕ್ತಿ ಅಂದರೆ ನಾವು ಯಾವುದೇ ಯಾರ ಹತ್ರನೂ ದುಡ್ಡು ಗಿಡ್ಡು ತೊಗೊಂಡವರಲ್ಲ. ಭ್ರಷ್ಟಾಚಾರ ರಹಿತವಾಗಿ ನಾವು ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತಂದುಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷನೂ ನಮ್ಮನ್ನು ಗುರುತಿಸಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಇದು ಕೊನೆಗೆ ಯುವಕರಿಗೆ ಅಂತ ರಾಹುಲ್ ಗಾಂಧಿಯವರು ಎಲ್ಲ ಹೇಳ್ತಾವ್ರೆ, ಯುವಕರಿಗೆ ಕೊಡಬೇಕು ಮುಂದೆ ಅಂತ. ರಾಹುಲ್ ಗಾಂಧಿಯವ್ರಿಗೆ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಅದು ಗೊತ್ತಾಗಬೇಕು. ಪ್ರಿಯಕೃಷ್ಣ ಯುವಕನ ಇಲ್ವಾ? ಸೀನಿಯರ್ ಮೋಸ್ಟ್ ಯುವಕನ ಇಲ್ವಾ? ಇವರೆಲ್ಲರಿಗಿನ ಯುವಕನ ಇಲ್ವಾ? ಯಾರ್ಯಾರು ಯುವಕರಾಗಿದ್ದಾರೆ ಗೊತ್ತಾಯ್ತೇನಪ್ಪ, ಅವರೆಲ್ಲರಿಗಿನ ಯುವಕ ಪ್ರಿಯಕೃಷ್ಣನ ಇಲ್ವಾ? ಅದನ್ನು ನಾವು ರಾಹುಲ್ ಗಾಂಧಿಯವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅವ್ರಿಗೆ ಇವರೆಲ್ಲ ಸರಿಯಾಗಿ ತಿಳುವಳಿಕೆ ಕೊಟ್ಟಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಈ ರೀತಿ ಆಗಿದೆ ಅಷ್ಟೇ.
ಸರ್ ಈಗ CM ಅವರು ಬಂದಿದ್ರು, ಭರವಸೆ ನಿಮಗೆ ಸಿಕ್ಕಿದೆಯಾ? ಮುಂದೆ ಅಂದ್ರೆ ಇನ್ನೇನು 2-3 ದಿನದಲ್ಲಿ ಒಂದಷ್ಟು ಬದಲಾವಣೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ. ಅಂದ್ರೆ ಈಗೆಲ್ಲ ಸಚಿವರಾಗಿರೋರ್ನ ಕೈ ಬಿಟ್ಟು ನಿಮಗೆ ಮತ್ತೆ ಇನ್ನೊಂದು ಒಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಅಂತ ಇದೆ. ನಿಮ್ಗೆ ಆ ರೀತಿ ಭರವಸೆ ಏನಾದರೂ ಕೊಟ್ರಾ CM ಅವರು ಮತ್ತು ಸುರ್ಜೇವಾಲ ಅವರು? ನಾನು ಹೇಳಿದ್ದಲ್ಲ, ತಪ್ಪಾಗಿದೆ ಅಂತ ಹೇಳಿದರೆ ಸರ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಸರ್ ಅದೇ ರೀತಿ ಪ್ರಿಯಕೃಷ್ಣ ಅವರು ಇವತ್ತು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿಂದ ಏನು ರಾಹುಲ್ ಗಾಂಧಿ ಅವರು ಏನು ಕರೆಸಿದ್ರ? ಇಲ್ಲಿ ನೋಡಿ, ಇನ್ನೂ ಏನು ವಿಷಯ ಗೊತ್ತಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಸರ್ ಅದೇ ರೀತಿ ಈಗ ಮುಂದಿನ ನಡೆ ನಿಮ್ದು ಏನಾಗಿರುತ್ತೆ? ಯಾಕಂದ್ರೆ ಈಗ ಇನ್ನು ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮುಂದಿನ ನಡೆ ಏನು ಆಗಿರಬಹುದು? ನೋಡೋಣ, ವೆಯ್ಟ್ ಮಾಡೋಣ. ಅಲ್ಲ ಸರ್, ನಿಗಮ ಮಂಡಳಿ ಕೊಡ್ತೀವಿ ಅಂತ ಒಂದಷ್ಟು ಭರವಸೆ ಕೊಟ್ಟರು. ನಿಮ್ಗೆಲ್ಲ ಪ್ರಿಯಕೃಷ್ಣ ಅವ್ರಿಗೆ ನಿಗಮ ಮಂಡಳಿ ಕೊಡ್ತಾರೆ ಅನ್ನೋ ಚರ್ಚೆ ಇತ್ತು. ಅದ್ರ ಬಗ್ಗೆ ಏನಾದರೂ CM ಅವರು ಮತ್ತೆ? ನಾನು ಹೇಳಿದ್ ಕೇಳಪ್ಪ, ಅಷ್ಟು ಧೈರ್ಯ ನಮ್ಮ ಹತ್ರ ಯಾರಿಗೂ ಇಲ್ಲ. ನಿಗಮ ಮಂಡಳಿಗೆ ಆಗಿ ಅಂತ ಹೇಳುವಷ್ಟು ಧೈರ್ಯ ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಓಕೆ, ಅಷ್ಟು ಕೇಳೋಷ್ಟು ಧೈರ್ಯ ಯಾರಿಗೂ ಇಲ್ಲ. ಅರ್ಥ ಆಯ್ತಮ್ಮ? ಸರ್, ಯುವಕರಿಗೆ ಮತ್ತೆ ಒಂದು ಆದ್ಯತೆ ಮೇಲೆ ಕೊಡಬೇಕು ಅನ್ನೋ ಚರ್ಚೆ ಇತ್ತು. ಈಗ ಪ್ರಿಯಕೃಷ್ಣ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಾಗಿತ್ತು. ಯಾಕೆಂದ್ರೆ ಬೇರೆ ಪಕ್ಷದಿಂದ ಬಂದವರಿಗೆಲ್ಲ ಅವಕಾಶಗಳು ಸ್ಪಷ್ಟವಾಗಿ ಸಿಗ್ತಿದೆ. ಬಟ್ ಇಷ್ಟು ವರ್ಷ ಕಾಂಗ್ರೆಸ್ನ ದುಡ್ದಂಥವ್ರಿಗೆ ಅವಕಾಶ ಸಿಗ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನೇ ನೀವು ಹೇಳಬೇಕು, ಗೊತ್ತಾಯ್ತಾ? ಎಲ್ಲ ಪಕ್ಷದಿಂದ ಬಂದವರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಕೊಟ್ಟಿರೋರ ಬಗ್ಗೆ ಮಾತಾಡಬೇಕಷ್ಟೇ. ಯಾರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಮಾತಾಡಬೇಕಷ್ಟೇ ಹೊರತು ತಗೊಂಡಿರೋರ ಬಗ್ಗೆ ನಮ್ಮದೇನು. ಏಕೆಂದರೆ ಅವರು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅಷ್ಟೇ. ಗೊತ್ತಾಯ್ತೇನಪ್ಪ? ನಾವು ಇದೇ ಪಕ್ಷದಲ್ಲೇ ಗೂಟ ಹೊಡ್ಕೊಂಡು ಕೂತ್ಕೊಂಡಿದ್ದೀವಲ್ಲ, ಅದೇ ತಪ್ಪಿರ್ಬೋದು. ಇಲ್ಲ ಭ್ರಷ್ಟಾಚಾರ ರಹಿತವಾಗಿದ್ದೀವಲ್ಲ, ಯಾರಿಗೂ ದುಡ್ಡು ಯಾರ ಹತ್ರನೂ ಕೈ ಹೊಡೆದೆ, ಅದು ತಪ್ಪಿರ್ಬೋದು. ಗೊತ್ತಾಯ್ತೇನಪ್ಪ? ಯಾರಿಗೂ ಚಮಚಗಿರಿ ಮಾಡಲ್ವಲ್ಲ, ಅದು ತಪ್ಪಿರ್ಬೋದು. ಇದು ಎಲ್ಲನೂ ಪಾಪ ಅವ್ರಿಗೆ ಮೇಲೆ ಕೂತಿರೋ ರಾಹುಲ್ ಗಾಂಧಿ ಅವ್ರಿಗೆ ಇವೆಲ್ಲ ಗೊತ್ತಾಗಲ್ಲ. ಗೊತ್ತಾಯ್ತೇನಪ್ಪ? ಇವರು ಸರಿಯಾಗಿ ತಿಳುವಳಿಕೆ ಕೊಟ್ಟು ಮಾಡಬೇಕಾಗಿತ್ತು. ಪಕ್ಷ ದೃಷ್ಟಿಯಿಂದ ಮಾಡಬೇಕಾಗಿತ್ತು, ಪಕ್ಷಕ್ಕೆ ದುಡ್ದವ್ರ ಪರವಾಗಿ ಮಾಡಬೇಕಾಗಿತ್ತು. ಅದನ್ನು ಮಾಡದಿದ್ರೆ ನಾವೇನು ಮಾಡೋದು? ಸರ್, ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆ ಅವರು ನಿಮ್ಮ ಹತ್ರ ಏನು ಮಾತನಾಡಿದ್ರೆ? ಸರ್, ಪ್ರಶ್ನೆ ಇದು ಫೈನಲ್ ನಿಮ್ದು. ಈಗ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡ್ತೀರಾ, ಎಲ್ಲವೂ ಆಗುತ್ತೆ. ಕೊಡದೇ ಇದ್ರೆ ನಿರ್ಧಾರ ಏನಾಗುತ್ತೆ? ಹೇಳ್ತೀನಿ. ಇಷ್ಟು ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮೂರ್ತಿ, ಫ್ರೀಡಮ್ ಟಿವಿ, ಬೆಂಗಳೂರು. ಸಭಾಪತಿ ಹೊರಟ್ಟಿ ವಿರುದ್ಧ ಕಾಂಗ್ರೆಸ್ ಅಸ್ತ್ರ. ಸಭಾಪತಿ ಹೈಡ್ರಾಮಾಗೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಪರಿಷತ್ತು ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಿಸೈನ್ ಅನ್ನ ಮಾಡಿದ್ದಾರೆ. ಸಭಾಪತಿ ಹೊರಟ್ಟಿ ವಿರುದ್ಧ ಕಾಂಗ್ರೆಸ್ ಅಸ್ತ್ರ ಪ್ರಯೋಗ. ಸಭಾಪತಿ ಹೈಡ್ರಾಮಾಗೆ ಕೊನೆಗೂ ಕೂಡ ಬ್ರೇಕ್ ಬಿದ್ದಿದೆ. ಪರಿಷತ್ತು ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಿಸೈನ್ ಅನ್ನ ಕೊಟ್ಟಿದ್ದಾರೆ. CM ಎದುರೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಸಭಾಪತಿ ಹೊರಟ್ಟಿಯವರ ವಿರುದ್ಧನೇ ಕಾಂಗ್ರೆಸ್ ಅವರು ಅಸ್ತ್ರವನ್ನ ಪ್ರಯೋಗ ಮಾಡಿರ್ಬೋದು. ಬಿಕಾಸ್ ಈಗಾಗಲೇ ಬೇರೆಯವರು ಯಾರಿಗಾದ್ರು ಕೊಡಬೇಕು ಅಂತನಾ ಅವರ ಪಟ್ಟಿ ಇವರ ಪಟ್ಟಿ ಎಲ್ಲ ಪಟ್ಟಿ ಇರುತ್ತೆ. ಸೊ ಇದು ರಾಜಕೀಯ ಚದುರಂಗದ ಆಟನ ಗೊತ್ತಿಲ್ಲ. ಆದರೆ ಏನು ಬಸವರಾಜ್ ಹೊರಟ್ಟಿಯವರು ಹೈಡ್ರಾಮಾವನ್ನ ಮಾಡಿದ್ರು, ಅದಕ್ಕೆ ಬ್ರೇಕ್ ಬಿದ್ದಿದೆ ಸದ್ಯ. ಈಗ ರಿಸೈನ್ ಅನ್ನ ಮಾಡಿದ್ದಾರೆ. ಇನ್ನು ಸಭಾಪತಿ ಹೊರಟ್ಟಿಯವರು DK ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ರು. ಇವತ್ತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರ ನಿವಾಸಕ್ಕೆ ಬಂದು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲೇ ಬಂದು ಘೋಷಣೆ ಮಾಡಿದ್ರು. ಇನ್ನು ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿಗಳು ನಡೀತು, ರಾಜಕೀಯ ಚರ್ಚೆಗಳು ಕೂಡ ನಡೀತು. ಇದೆಲ್ಲದರ ನಂತರ ಹಂಗಾಮಿ ಸ್ಪೀಕರನ್ನು ಆಯ್ಕೆ ಮಾಡಿದ ನಂತರ, ನೇಮಕ ಮಾಡಿದ ನಂತರ ಈಗ ಬಸವರಾಜ್ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆರಂಭ ಆಗಿದೆ. ಐಡಿಯಾಲಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ RSS ಅಂತ ಅವರೇನೋ ಅಧಿವೇಶನದಲ್ಲಿ ಒಂದು ಸತ ಹೇಳಿದ್ರಂತೆ. ಆ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸು ಅವರನ್ನು ಕೆಟ್ಟದಾಗಿ ನಡೆಸ್ಕೊಳ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ರೀತಿಯಾಗಿ ಸ್ಪಷ್ಟೀಕರಣ ಕೊಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೆ ಇಷ್ಟವಿಲ್ಲದಿದ್ದರೆ, ಅವರಿಗೇನಾದರೂ ಇಷ್ಟ ಇದ್ದರೆ ಹಂಗಾಮಿ ಸಭಾಪತಿ ಅವರಾಗಲಿ. ಹೊರಟ್ಟಿ ಭೇಟಿ ಬಳಿಕ CM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಹೊರಟ್ಟಿ ಅವರು ರಾಜೀನಾಮೆ ಕೊಡ್ತಾ ಇದ್ದಂಗೆ ಈಗ DK ಶಿವಕುಮಾರ್ ಅವರು ಹೇಳ್ತಾ ಇರೋದು, ಅವ್ರಿಗೆ ಇಷ್ಟ ಏನಾದರೂ ಇದ್ದರೆ ಹಂಗಾಮಿ ಸಭಾಪತಿ ಅವರಾಗಲಿ. ತಾತ್ಕಾಲಿಕವಾಗಿ ಎಲ್ಲಿವರೆಗೆ ಅಧಿವೇಶನ ನಡೆಯುತ್ತೆ, ಹೊಸಬರನ್ನು ಸ್ಪೀಕರ್ ಆಗಿ ಆಯ್ಕೆ ಮಾಡಲ್ಲ, ಅಲ್ಲಿವರೆಗೂ ಬೇಕಾದರೆ ಅವರು ಸ್ಪೀಕರ್ ಆಗಿ ಮುಂದುವರಿಲಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಅವ್ರ ಕೃತಜ್ಞತೆ ಸಲ್ಲಿಸ್ತೀವಿ. 2 ಥರ ಆಪ್ಷನ್ಸ್ ಇದೆ. ಅದಕ್ಕೆ ಅವ್ರು ಏನು ಹೇಳ್ತಾರೋ ಆ ರೀತಿ ನಾವು ಮಾಡ್ತೀವಿ.
ಅವ್ರು ರಾಜೀನಾಮೆ ಕೊಡಕ್ಕೆ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನು ತೊಂದರೆ ಇಲ್ಲ. ಡಿಕ್ಲೇರ್ ಮಾಡೇ ಬಿಟ್ಟಿವಿ ನಾನು. ಅವರು ಡಿಕ್ಲೇರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ಟರು ಅವ್ರನ್ನೇ ನಾನು ಪ್ರೋ ಟರ್ಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ದ ಸೀನಿಯರ್ ಮೋಸ್ಟ್ ಮೆಂಬರ್. ಅವ್ರೇ ಮಾಡ್ಬೇಕಾಯ್ತದೆ. ಅವರೇ ಅವ್ರಿಗೇನು ಬೇಕೋ ಅವ್ರ ಕೆಲಸ ಜವಾಬ್ದಾರಿಯಿಂದ ಅವ್ರು ಮಾಡ್ಬೇಕು. ಸರ್, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ, ಆ ಥರದ್ದೇನಿಲ್ಲ. ವೆನ್ ವಿ ಹ್ಯಾವ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವೆ. ಅವ್ರಿಗೆ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಹಿ ರಿಸೈನ್ಸ್ ಆಲ್ಸೋ now within 10 minutes I have to appoint him as a protocol speaker. All the same. So ಅದಕ್ಕೆ ಆಯ್ತು. ಅವರು ಪೇಪರಲ್ಲಿ ಟಿವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ಹೊರಟ್ಟಿ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬಲವಂತವಾಗಿ ಇವರ ಹತ್ರ ರಾಜೀನಾಮೆಯನ್ನ ಕೊಡಿಸಿದ್ದಾರೆ, ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ದಾರೆ. ಹೊರಟ್ಟಿ ರಾಜೀನಾಮೆಗೆ ಅಶೋಕ್ ಕಿಡಿಕಾರಿದ್ದಾರೆ, ಬಲವಂತವಾಗಿ ರಾಜೀನಾಮೆಯನ್ನ ಕೊಡಿಸಿದ್ದಾರೆ, ಗೂಂಡಾಗಿರಿ ಮಾಡಿ ರಾಜೀನಾಮೆಯನ್ನ ಪಡೆದಿದ್ದಾರೆ. ಇದೊಂದು ಗೂಂಡಾ ಸರ್ಕಾರ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಂವಿಧಾನಕ್ಕೆ ಅಪಪ್ರಚಾರವನ್ನ ಮಾಡಿದ್ದಾರೆ, ಬಲವಂತವಾಗಿ ರಾಜೀನಾಮೆಯನ್ನ ಪಡೆದಿದ್ದಾರೆ. ಗೂಂಡಾಗಿರಿ ಮಾಡಿ ತಂಡ ಕಟ್ಟಿಕೊಂಡು ರಿಸೈನ್ ಅನ್ನ ಮಾಡಿಸಿದ್ದಾರೆ. ಕರ್ನಾಟಕಕ್ಕೆ ದೊಡ್ಡ ಕಳಂಕವಿದು. ಇಂತಹ ಘಟನೆ ರಾಜ್ಯ ರಾಜಕೀಯದಲ್ಲಿ ಹಿಂದೆ ನಡೆದಿಲ್ಲ. ಇದರ ವಿರುದ್ಧ ಹೋರಾಟ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಹೊರಟ್ಟಿ ರಾಜೀನಾಮೆಗೆ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಎಸ್ ಬಸವರಾಜ್ ಹೊರಟ್ಟಿ ಏನು ರಾಜೀನಾಮೆಯನ್ನ ಕೊಟ್ಟರೋ ಇದರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಬನ್ನಿ. ರೀತಿಯಲ್ಲಿ ಗೂಂಡಾಗಿರಿ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರನ್ನೂ ಕರ್ಕೊಂಡೋಗಿ ಸಭಾಪತಿಗಳ ಚೇಂಬರ್ಗೆ ಹೋಗಿ ಬಲವಂತವಾಗಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಬಲವಂತ ಮಾಡಿ ರಾಜೀನಾಮೆ ಪಡೆದಿರುವಂಥದ್ದು ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದು. ಯಾವ ಸಭಾಪತಿಗೂ ಈ ಥರದ ಒಂದು ಅವಮಾನ ಆಗಿರಲಿಲ್ಲ. ಮೊದಲು ಕಾಂಗ್ರೆಸ್ ಲೆಟರ್ಡಲ್ಲೇ ಘೋಷಣೆ ಮಾಡಿರೋದು ದೊಡ್ಡ ಅಪರಾಧ. ಅದು ಸಂವಿಧಾನಕ್ಕೆ ವಿರೋಧವಾಗಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಈಗ ಮತ್ತೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದರೆ ಗೂಂಡಾ ಸರ್ಕಾರ, ಈ ಗೂಂಡಾಗಿರಿಯನ್ನ ಮಾಡಿ ಇವತ್ತು ಸಭಾಪತಿಯವರ ರಾಜೀನಾಮೆ ಪಡೆದಿರೋದು ಶೋಭೆ ಅಲ್ಲ. ಬೆಳಗ್ಗೆನೂ ಕೂಡ ನಾನು ಅವ್ರ ಜೊತೆ ಮಾತಾಡಿದೆ. 4 ಗಂಟೆಗೆ ನಮ್ಮ ಮುಖಂಡರ ಸಭೆ ಇದೆ, ಅದಾದ್ಮೇಲೆ ನಾನು ತಿಳಿಸ್ತೀನಿ ಅಂತ ಹೇಳಿದೆ. ಆಯ್ತು, ತಿಳಿಸಿ, ಅದಾದ್ಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಈಗಾಗಲೇ ಅವ್ರು ಅನೌನ್ಸ್ ಮಾಡಿದ್ದಾರೆ. 14ನೇ ತಾರೀಕು ನಾನು ಸದನಕ್ಕೆ ಬಂದು ಸದನದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವ್ಯಕ್ತ ಮಾಡಿದ್ದಾರೆ. ಏಕಾಏಕಿ ಹಿಂಗ್ ನುಗ್ಗಿ ಮಾಡಿರೋದು ನೋಡಿದ್ರೆ ಕರ್ನಾಟಕದಲ್ಲಿ ಯಾವ ಸರ್ಕಾರ, ಗೂಂಡಾ ಸರ್ಕಾರ ನಡೀತಾ ಇದೆ ಅಂತ ಅನ್ಸುತ್ತೆ. ಹಿಂದೆಂದೂ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಮತ್ತೆ ಮುಂದುವರಿತಾ ಇದೆ. HK ಪಾಟೀಲ್ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯ ಹೆದ್ದಾರಿಯನ್ನು ತಡೆದು ಬೆಂಬಲಿಗರು ತಮ್ಮ ಕೋಪ ಹೊರಹಾಕಿದ್ದಾರೆ. DK ಹೊನ್ನಪ್ಪನ್ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಉತ್ತರ ಕರ್ನಾಟಕಕ್ಕೆ ಕ್ಯಾಬಿನೆಟ್ನಲ್ಲಿ ಅನ್ಯಾಯವಾಗಿದೆ, ಹೀಗಾಗಿ ತಕ್ಷಣ HK ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ HK ಪಾಟೀಲ್ ಅವರ ಬೆಂಬಲಿಗರು ಹಕ್ಕೊತ್ತಾಯ ಮಾಡಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಹೀಗಾಗಿ ಕೂಡಲೇ ಅವರನ್ನು ಸಂಪುಟದಲ್ಲಿ ಪರಿಗಣಿಸಬೇಕು. ಹಿರಿಯ ಕಾಂಗ್ರೆಸ್ನ ನಾಯಕರು, ಉತ್ತರ ಕರ್ನಾಟಕದ ನಾಯಕರು, ಹೀಗಾಗಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪ್ರತಿಭಟನೆ ಕಾವು ಮತ್ತಷ್ಟು ತೀವ್ರವಾಗ್ತಾ ಇದೆ, ದಿನದಿಂದ ದಿನಕ್ಕೆ ಮುಂದುವರಿತಾನೆ ಇದೆ. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಮದ್ದರಿಯತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಬರೇ ಗದಗ ಜಿಲ್ಲೆ, ಗದಗ ತಾಲೂಕಿನ ಶಾಸಕರಲ್ಲ, ರಾಷ್ಟ್ರ ಕಂಡ ಒಬ್ಬ ಧೀಮಂತ ನಾಯಕ, ರಾಜ್ಯ ಕಂಡ ಸನ್ಮಾನ್ಯ HK ಪಾಟೀಲ್ ಸಾಹೇಬರನ್ನ ನೀವು ಮಂತ್ರಿಮಂಡಲ ತಗೊಳ್ಳಿಲ್ಲ ಅಂತಂದ್ರೆ ಮಂತ್ರಿಗಿರಿಗಾಗಿ ಶಾಸಕಿ ಅನ್ನಪೂರ್ಣ ಸಿಕ್ಕಾಬಟ್ಟೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಪ್ರಯತ್ನಿಸುವುದರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಮಂತ್ರಿಗಿರಿಗಾಗಿ ಶಾಸಕಿ ಅನ್ನಪೂರ್ಣ ಬಾರಿ ಲಾಬಿ, ಸಚಿವ ಸ್ಥಾನಕ್ಕಾಗಿ ಪ್ರಯತ್ನಿಸುವುದರಲ್ಲಿ ತಪ್ಪಿಲ್ಲ. ಇದು ರನ್ನಿಂಗ್ ರೇಸ್ ಇದ್ದಂತೆ,
ಮಂತ್ರಿಗಿರಿ ಸಿಕ್ಕಿದ್ರೆ ಸಂತೋಷದಿಂದ ನಿಭಾಯಿಸುತ್ತೇನೆ. ಡಿಕೆಶಿ ಸಿದ್ದು ಬಳಿ ಮನವಿಯನ್ನ ಮಾಡಿದ್ದು ನಿಜ. ಹೈಕಮಾಂಡ್ ಮಾತಿನಂತೆ ನಡೆದುಕೊಳ್ಳಲಿದೆ. ಮಂತ್ರಿಗಿರಿ ಕೊಡ್ತಾರೆಂಬ ಬಲವಾದಂತಹ ವಿಶ್ವಾಸ ಕೂಡ ಇದೆ ಅಂತ ಶಾಸಕಿ ಅನ್ನಪೂರ್ಣ ತುಕಾರಾಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಸಿದ್ದರಾಮಯ್ಯ ಅವರಿಗೂ ಅಪ್ರೋಚ್ ಮಾಡಿದೆ, ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೂ ಅಪ್ರೋಚ್ ಮಾಡಿದೆ. ಹೈಕಮಾಂಡ್ ಏನು ಹೇಳುತ್ತೆ ಅದು ನನ್ನ ನಿರ್ಧಾರ. ಏನಾದರೂ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ನನಗೆ ಸಂತೋಷ ಅಂತ ಹೇಳಿದ್ದಾರೆ. ಸಂಡೂರು ತಾಲೂಕಿಗೆ ವಾಡಿಕೆಗಿಂತ ಶೇಕಡ 67% ಈ ವರ್ಷ ಕಡಿಮೆ ಮಳೆ ಬಂದಿದೆ. ನಮ್ಮ ರೈತರೆಲ್ಲ ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರು ಮೊದಲನೇ ಮಳೆ ಬಂದಾಗ ಅವ್ರೇನು ಬಿತ್ತನೆ ಮಾಡಿದ್ರು ಅವೆಲ್ಲ ಒಣಗೋಗಿ ತುಂಬಾ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಸಚಿವರು ಇವತ್ತು ಬರ್ತಾ ಇದ್ದಾರೆ, ನಾಗೇಂದ್ರ ಅವರು. ಅವರಿಗೆ ನಾವು ಮನವರಿಕೆ, ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ನಾವು ಇವತ್ತು ಅವರಿಗೆ ನಮ್ಮ ತಾಲೂಕಿನ ಒಂದು ಬರ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮೇಡಮ್, ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ರಿ, ಕೊನೆ ಕ್ಷಣದವರೆಗೂ ಕೂಡ ಸಾಕಷ್ಟು ಪೈಪೋಟಿ ಮಾಡಿದ್ರಿ. ಕೆಲವೊಂದು ಕಡೆ ನಿಮಗೆ ಈಗ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ. ಈಗ ರನ್ನಿಂಗ್ ರೇಸ್ ಇದ್ದಾಗ ಓಡ್ಲೇಬೇಕು ನಾವು. ಯಾರೋ ಒಬ್ರು ಮಾತ್ರ ಗೆಲ್ತಾರ ಅದ್ರ. ಈಗ ಸ್ಪರ್ಧೆ ಮಾಡೋದ್ರಾಗ ಏನ್ ತಪ್ಪಿಲ್ಲಲ್ಲ. ಈಗ ತುಕಾರಾಮ್ ಅವರು 4 ಬಾರಿ ಸಚಿವರು, 4 ಬಾರಿ ಶಾಸಕರು, 1 ಬಾರಿ ಸಂಸದರು, ಮತ್ತೆ ನ್ಯಾಯಯುತವಾಗಿ ಅವ್ರಿಲ್ಲೇ ಶಾಸಕರಾಗಿ ಮುಂದುವರೆದಿದ್ರೆ ಅವ್ರಿಗೆ ಸಿಗ್ತಿತ್ತು. ಆ ಆಧಾರದ ಮೇಲೆ ನಾವು ಕೂಡ